ವರ್ಷದಿಂದಲೇ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ನಡೆದಿತ್ತು ಅನ್ನುವಂಥದ್ದು ಇದೀಗ ಬಟಾ ಬಯಲಾಗ್ತಾ ಇದೆ. ವರ್ಷದ ಹಿಂದೆನೆ ಒಂದಿಷ್ಟು ಧರ್ಮಸ್ಥಳದ ವಿರುದ್ಧ ಕ್ಷೇತ್ರದ ವಿರುದ್ಧ ಒಂದಿಷ್ಟು ಷಡ್ಯಂತ್ರವನ್ನ ನಡೆದಿತ್ತು. ಬುರ್ಡೆ ಗ್ಯಾಂಗ್ ಒಂದಿಷ್ಟು ಈ ಷಡ್ಯಂತ್ರವನ್ನ ನಡೆಸಿತ್ತು. ಷಡ್ಯಂತ್ರ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು ಅನ್ನುವಂಥದ್ದು. ಅಂದ್ರೆ ಈ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ನಡೀತಾ ಇದೆಯಲ್ಲ, ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತ ಹಾಗಾದ್ರೆ? ಯಾಕಂದ್ರೆ 2 ವರ್ಷ ಹಿಂದೆನೆ ಗುಪ್ತಚರ ವರದಿಯಲ್ಲಿ ಒಂದಿಷ್ಟು ಸಂಚು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, 3 ವರ್ಷಗಳಿಂದಲೇ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ನಡೆದಿತ್ತು ಅನ್ನೋದು ಇದೀಗ ಬಟಾ ಬಯಲಾಗ್ತಾ ಇರುವಂತದ್ದು. 2 ವರ್ಷ 2 ಗ್ಯಾಂಗ್ ಒಂದೇ ತಲೆ ಬುರುಡೆ. ನೋಡಿ, ಈ ರೀತಿಯಾದಂತ ಒಂದಿಷ್ಟು ಆರೋಪವನ್ನ ಸಹಜವಾಗಿ ಕೇಳಿ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಒಂದಿಷ್ಟು ಅಪಪ್ರಚಾರ ಮಾಡೋದಕ್ಕೆ ಈ ಗ್ಯಾಂಗ್ ಬಹಳ ವರ್ಷಗಳಿಂದ, ಅಂತಂದ್ರೆ ಸತತವಾಗಿ 3 ವರ್ಷಗಳಿಂದ ಈ ಪ್ರಯತ್ನವನ್ನ ಪಡ್ತಾ ಇತ್ತು. ಮತ್ತೊಂದು ಕಡೆ 2 ಗ್ಯಾಂಗ್ 2 ವರ್ಷಗಳಿಂದ ಒಂದಿಷ್ಟು ಪ್ರಯತ್ನವನ್ನ ಪಡ್ತಾ ಇತ್ತು ಅನ್ನುವಂಥ ಒಂದಿಷ್ಟು ಮಾಹಿತಿ ಗುಪ್ತಚರ ಇಲಾಖೆಯಲ್ಲಿ ಒಂದಿಷ್ಟು ಸಂಚಲನ ನಡೆದಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸರ್ಕಾರ ಇದೀಗ ಬಿಚ್ಚಿಡಬೇಕಾಗಿದೆ. ನೋಡಿ, ಇದಕ್ಕೆ ಸರ್ಕಾರಕ್ಕೆ ಗಮನಕ್ಕಿರ್ಲಿಲ್ವಾ? ಯಾಕಂದ್ರೆ ಗುಪ್ತಚರ ಇಲಾಖೆ ಏನ್ ಕೆಲಸ ಮಾಡ್ತಾ ಇತ್ತು, ಈ ರೀತಿಯಾದಂತ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ, ಯಾರ್ಯಾರ ಫೋನ್ ಕಾಲ್ ಟ್ರೇಸ್ ಆಗ್ತಾ ಇದೆ, ಯಾರು ಏನ್ ಮಾತಾಡ್ತಾ ಇದ್ದಾರೆ, ಯಾರ ವಿರುದ್ಧ ಏನ್ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ವಾ? ಹಾಗಾದ್ರೆ ಏನ್ ಮಾಡ್ತಾ ಇತ್ತು ಅನ್ನುವಂಥದ್ದು ಒಂದಿಷ್ಟು ಜನರ, ಸಾಮಾನ್ಯರ ಒಂದಿಷ್ಟು ಪ್ರಶ್ನೆ ಆಗಿರ್ಬೋದು, ಬಿಜೆಪಿ ನಾಯಕರ ಒಂದಿಷ್ಟು ಪ್ರಶ್ನೆ ಆಗಿರ್ಬೋದು. ಯಾಕೆ ಅಂತಂದ್ರೆ ಈಗ ಬಿಜೆಪಿ ನಾಯಕರೇ ಒಂದಿಷ್ಟು ಆರೋಪ ಮಾಡಬೇಕು. ಬಿಜೆಪಿ ನಾಯಕರು ಬಿಟ್ಟರು ಬೇರೆ ಯಾರು ಕೂಡ ಆರೋಪ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಸತ್ಯಾಂಶ ಸಂಪೂರ್ಣವಾಗಿ ಹೊರಗೆ ಬರಲಿ, ಅಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ, ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಹೋದಾಗ, ಅದೆಲ್ಲವೂ ಕೂಡ ಅಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸತ್ಯವನ್ನ ಹೊರಗೆ ಬರಲಿ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರೆ, ಬಿಜೆಪಿ ಮಾತ್ರ, JDS ಮಾತ್ರ ಇಲ್ಲಿ ಯಾತ್ರೆ ಮಾಡಿಕೊಂಡು ಒಂದಿಷ್ಟು ಕೂತ್ಕೊಂಡಿದೆ. ನೋಡಿ, ಇದು ಸಂಪೂರ್ಣವಾಗಿ ರಾಜಕೀಯಕ್ಕೆ ಡೊಂಬರಾಟ ಮಾಡುವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು, ಇಲ್ಲ, ನಾವು ಅಲ್ಲಿ ಆಗ್ತಾ ಇರುವಂಥದ್ದು ಅಪಪ್ರಚಾರ, ಇಲ್ಲಿ ಸಂಪೂರ್ಣವಾಗಿ ಬೇರೆ ಕಡೆಯಿಂದ ಒಂದಿಷ್ಟು ಫಂಡಿಂಗ್ ಆಗ್ತಾ ಇದೆ, ಅಪಪ್ರಚಾರ ಮಾಡಬೇಕು ಅಂತಾನೆ ಈ ರೀತಿಯಾದಂತಹ ಒಂದಿಷ್ಟು ಫಂಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಮಾಹಿತಿ ಬರ್ತಾ ಇದೆ. ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತಾ ಅಥವಾ ಇಲ್ವಾ? 2 ವರ್ಷದ ಹಿಂದೆನೆ ಒಂದಿಷ್ಟು ಗುಪ್ತಚರ ಇಲಾಖೆಯಲ್ಲಿ ಒಂದಿಷ್ಟು ವರದಿ ಆಗಿರುವ ಬಗ್ಗೆ, ಒಂದಿಷ್ಟು ಸಂಚಲನ ನಡೆದಿರುವ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ, ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಗಮನಿಸ್ತಾ ಹೋಗೋಣ. ಷಡ್ಯಂತ್ರ, ರಾಜ್ಯ ಗುಪ್ತಚರ ಇಲಾಖೆ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಧರ್ಮಸ್ಥಳ ವಿರುದ್ಧ ಒಂದಿಷ್ಟು ಪ್ರತಿಭಟನೆಗಳು ನಡೆದಿವೆ. ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. ಇದು ಕೇವಲ ಒಂದಿಷ್ಟು ಪ್ರತಿಭಟನೆ, ಒಂದಿಷ್ಟು ಆರೋಪ, ಕೇವಲ ಒಂದು ಪಕ್ಷದ ನಾಯಕರು, ಒಂದು ಬೇರೆ ಪಕ್ಷದ ನಾಯಕರು, ಈ ರೀತಿಯಾದಂತಹ ಒಂದಿಷ್ಟು ನಾಯಕರುಗಳ ತಂಡವನ್ನು ಕಟ್ಟಿಕೊಂಡು, ಕಾರ್ಯಕರ್ತರ ತಂಡವನ್ನು ಕಟ್ಟಿಕೊಂಡು ಹೋಗಿ ಅಲ್ಲಿ ಸಭೆ ಸಮಾರಂಭಗಳನ್ನು ಮಾಡಿಕೊಂಡು, ನಾವು ನಿಮ್ಮ ಬೆಂಬಲಕ್ಕೆ ನಿಂತಿದ್ದೀವಿ, ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಒಂದಿಷ್ಟು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿ ಬೇರೆ ಬೇರೆ ಸಂಘಟನೆಗಳು ಕೂಡ ಒಂದಿಷ್ಟು ಸಾಥನ್ನ ಕೊಡಬಹುದು. ಬೇರೆ ಬೇರೆ ಸಂಘಟನೆ, ಬೇರೆ ಬೇರೆ ಜನರು ಕೂಡ, ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಜನರು ಕೂಡ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಕೆಲವೊಂದು ಸ್ಥಾಪಿಸಿದ ಹಿತಾಸಕ್ತಿಗಳಿಗೆ ಯಾವುದೋ ಒಂದು ದುರುದ್ದೇಶ ಆಗಿದೆ. ಒಂದಿಷ್ಟು ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು ಸಿಲುಕಿಸುವ ಒಂದಿಷ್ಟು ಯತ್ನ ನಡೀತಾ ಇದೆ. ಅದಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರು, ಯಾಕೆ ಈ ವೀರೇಂದ್ರ ಹೆಗಡೆ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ, ಏನ್ ಕತೆ? ಸ್ವತಃ CM ಸಿದ್ದರಾಮಯ್ಯನವರೇ ಒಂದಿಷ್ಟು ಮೈಸೂರಿನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಯಾರ ಮೇಲೆ ಆರೋಪ ಬರ್ತಾ ಇದೆ ಅವರೇ ಒಂದಿಷ್ಟು ಸ್ವಾಗತವನ್ನ ಮಾಡಿದ್ದಾರೆ. ನೋಡಿ, ವೀರೇಂದ್ರ ಹೆಗಡೆ ಅವರ ಮನೆ ಮೇಲೆ ಆಗಿರ್ಬೋದು, ಒಂದಿಷ್ಟು ಧರ್ಮಾಧಿಕಾರಿ ಅವರ ಹೆಸರ ಮೇಲೆ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಅವರೇ ಸ್ವತಃ SIT ಸ್ವಾಗತ ಮಾಡಿದ್ದಾರೆ. ಈಗ ಹಾಗಿರಬೇಕಾದಂತ ಸಂದರ್ಭದಲ್ಲಿ ಈಗ ಕೆಲವೊಂದಿಷ್ಟು ಈ ಷಡ್ಯಂತ್ರ ಮಾಡುವಂತಹ ಜನರು ಇದಾರಲ್ಲ, ಅವರು ನೇರವಾಗಿ ಯಾರನ್ನ ಈ ಪ್ರಕರಣದಲ್ಲಿ, ಪ್ರಮುಖವಾಗಿ ಈ ಹಳೆ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಈ ಬುರ್ಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಇವರೆಲ್ಲರೂ ಕೂಡ ನೇರವಾಗಿ ಈ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರ ಹೆಸರನ್ನ ಸಿಲುಕಿಸುವುದಕ್ಕೆ ಒಂದಿಷ್ಟು ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದೊಂದು ಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ. ಮತ್ತೊಂದು ಕಡೆ ಧರ್ಮಸ್ಥಳ ದೇವಾಲಯದ ಹೆಸರನ್ನ ತಳುಕಿ ಹಾಕಿ ಒಂದಿಷ್ಟು ಅಪಪ್ರಚಾರ ಮಾಡುವಂತ ಕೆಲಸ,
ಧರ್ಮಸ್ಥಳದ ಹೆಸರಾಗಿರ್ಬೋದು, ಅದೆಷ್ಟೋ ಕೋಟ್ಯಾಂತರ ಅಭಿಮಾನಿಗಳ ಭಕ್ತರ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳಾಗಿರ್ಬೋದು. ಈ ರೀತಿಯಾದಂಥ ಕೆಲಸವನ್ನು ಸಹಜವಾಗಿ ಈ ಷಡ್ಯಂತ್ರ ಗ್ಯಾಂಗ್ ಒಂದಷ್ಟು ಮಾಡ್ತಾ ಇದೆ. ಸೊ ಹಾಗಾಗಿ ಈ ಷಡ್ಯಂತ್ರ ಗ್ಯಾಂಗನ್ನು ಸರಿಯಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಯಾರು ಇದರ ಹಿಂದೆ ಇದ್ದಾರೆ, ಎಲ್ಲಿಂದ ಹಣ ಬರ್ತಾ ಇದೆ, ಯಾವ ಫಂಡ್ ಎಲ್ಲಿ ರಿಲೀಸ್ ಆಗಿದೆ, ಯಾರ ಅಕೌಂಟಿಗೆ ಬಂದು ಬಿದ್ದಿದೆ, ನಿಜವಾಗ್ಲೂ ಕೂಡ ಇವರೆಲ್ಲ ಗ್ಯಾಂಗ್ ಇದು ಮಾತ್ರ ಅಷ್ಟೇನಾ ಅಥವಾ ಇದನ್ನ ಬಿಟ್ಟು ಬೇರೆ ಗ್ಯಾಂಗ್ನಲ್ಲಿ ಇದಾರಾ? ಯಾಕಂದ್ರೆ ಪ್ರಮುಖವಾಗಿ ಗಮನಿಸಬೇಕಾದಂತಹ ಸಂದರ್ಭದಲ್ಲಿ ಒಂದು ಕಡೆ ಗ್ಯಾಂಗ್ ಲಿಸ್ಟ್ ಅಂತ ಬಂದಾಗ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಅವರಾಗಿರ್ಬೋದು ಹೋರಾಟಗಾರರು, ಮತ್ತೊಂದು ಕಡೆ ಗಿರೀಶ್ ಮಠನ್ ಅವರಾಗಿರ್ಬೋದು ಇವರು ಕೂಡ ಹೋರಾಟಗಾರರು, ಮತ್ತೊಂದು ಕಡೆ ಯೂಟ್ಯೂಬ್ ಅನ್ನು ನಡೆಸುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿದಂತಹ ವ್ಯಕ್ತಿ ಅದು ಮೊಹಮ್ಮದ್ ಸಮೀರ್ MD. ಮತ್ತೊಂದು ಕಡೆ ಅನನ್ಯ ಭಟ್ ಕತೆ ಕಟ್ಟಿರುವಂತಹ ಇಲ್ಲಿ ಸುಜಾತಾ ಭಟ್, ಇನ್ನು ಮತ್ತೊಂದು ಕಡೆ ಬಹಳಷ್ಟು ನಾನು ಈ ರೀತಿಯಾದಂಥ ಘಟನೆಗಳನ್ನ ಕಣ್ಣಾರೆ ಕಂಡಿದ್ದೀನಿ ಅನ್ನುವಂಥ ಟಿ ಜೈನ್. ಇವರ ಜೊತೆಗೆ ಇವರನ್ನ ಹೊರತುಪಡಿಸಿ ಮತ್ತೆ ಬೇರೆ ಯಾರಾದರೂ ಇದ್ದಾರಾ? ಅದು ಕೂಡ ಇಲಾಖೆ ಒಂದಿಷ್ಟು ಇಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಒಂದಿಷ್ಟು ದೇವಾಲಯದ ಹೆಸರನ್ನು ತಳುಕು ಹಾಕಿ, ವೀರೇಂದ್ರ ಹೆಗಡೆ ಅವರ ಹೆಸರನ್ನು ತಳುಕು ಹಾಕಿ ಈ ಪ್ರಕರಣದಲ್ಲಿ ಅವರ ವಿರುದ್ಧ ಒಂದಿಷ್ಟು ಅಪಪ್ರಚಾರ ಮಾಡ್ತಾ ಇರುವಂಥ ಒಂದಿಷ್ಟು ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಸೊ ಹಾಗಾದ್ರೆ ಧರ್ಮಸ್ಥಳ ಅಪಪ್ರಚಾರಕ್ಕೆ ಒಂದಿಷ್ಟು ವಾಟ್ಸಾಪ್ ಗ್ರೂಪ್ ಕೂಡ ಒಂದಿಷ್ಟು ಕ್ರಿಯೇಟ್ ಆಗಿತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಇವರು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ, ಯಾಕಂದ್ರೆ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ಒಂದೇ ಸಂಘಟನೆಯವರು ಅಥವಾ ಒಂದೇ ಕಾರ್ಯಕರ್ತರು ಅಥವಾ ಒಂದೇ ಜನರು ಭಾಗಿಯಾಗಿ ಈ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿಯಾದಂಥ ನಾವು ಷಡ್ಯಂತ್ರ ಮಾಡೋಣ ಯಾರ ವಿರುದ್ಧ ಅಂತಂದ್ರೆ ಒಬ್ಬರನ್ನ ಮೆಸೇಜ್ ಕಳಿಸೋಕ್ಕಿಂತ ಇಡೀ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಎಲ್ಲರೂ ಕೂಡ ನೋಡ್ಕೊಳ್ತಾರೆ ಅನ್ನುವಂಥ ಲೆಕ್ಕ ಧರ್ಮಸ್ಥಳ ಅಪಪ್ರಚಾರಕ್ಕೆ ಒಂದಿಷ್ಟು ವಾಟ್ಸ್ಆಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ರ ಅನ್ನುವಂತ ಒಂದು ಆರೋಪ. ನೋಡಿ, ಧರ್ಮಸ್ಥಳದ ವಿರುದ್ಧ ಕೆಲವು ಸಂಘಟನೆಗಳಿಂದ ಅಪಪ್ರಚಾರ ಕೈವಾಡ ಆಗ್ತಾ ಇರುವಂತದ್ದು. ಅಂದ್ರೆ ಕೆಲವೊಂದಿಷ್ಟು ಸಂಘಟನೆಗಳಿದ್ದಾವೆ ಆ ಭಾಗದಲ್ಲಿ, ಕರ್ನಾಟಕದಲ್ಲಿ ಕೇವಲ ಧರ್ಮಸ್ಥಳ ಅಂತಲ್ಲ, ಧರ್ಮಸ್ಥಳ ಹೊರತುಪಡಿಸಿ ಬೇರೆ ಸಂಘಟನೆಗಳು ಕೂಡ ಇದರಲ್ಲಿ ಅಪಪ್ರಚಾರ ಮಾಡೋದಕ್ಕೆ ಸಹಜವಾಗಿ ಕೈವಾಡವನ್ನ ಇದೆ ಅನ್ನುವಂಥ ಒಂದು ಆರೋಪ. ಮತ್ತೊಂದು ಕಡೆ ವೀರೇಂದ್ರ ಹೆಗಡೆ ಕುಟುಂಬದ ಜೊತೆ ಧರ್ಮಸ್ಥಳ ಬಗ್ಗೆಯೂ ಕೂಡ ಅವಹೇಳನವಾಗಿ ಒಂದಿಷ್ಟು ಮಾತಾಡುವಂಥದ್ದು. ಸೌಜನ್ಯ ಹೋರಾಟಕ್ಕಾಗಿ ಹಲವು ವಾಟ್ಸಾಪ್ ಗ್ರೂಪ್ ಅನ್ನ ಸೃಷ್ಟಿ ಮಾಡಿದಂಥ ತಂಡ ಸೌಜನ್ಯ ಅಂತಂದ್ರೆ ಪ್ರಮುಖವಾಗಿ ಈ ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಜನರಿಗೆ ಒಂದಿಷ್ಟು ಹೋರಾಟವನ್ನ ನಾವು ತೋರಿಸ್ತಾ ಇದ್ದೀವಿ ಅಂತಂದ್ರೆ ಏನು ಎತ್ಕೊಳ್ಬೇಕು? ಪ್ರಮುಖವಾಗಿ ಅಲ್ಲಿ ಆಗಿರುವಂತಹ ಒಂದು ಘಟನೆ, ಯಾರಿಗೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಆ ಘಟನೆಗೆ ತೆಗೆದುಕೊಂಡು ನಾವು ಒಂದಿಷ್ಟು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡೋಣ. ಪ್ರಮುಖವಾಗಿ ಸೌಜನ್ಯ ಪ್ರಕರಣವನ್ನ ಎತ್ತಿಕೊಂಡು ಒಂದಿಷ್ಟು ಹೋರಾಟಕ್ಕೆ ಇಳಿದಿರುವಂತಹ ಈ ತಂಡ ಒಂದಿಷ್ಟು ವಾಟ್ಸಾಪ್ ಗ್ರೂಪ್ ಅನ್ನ ಸೃಷ್ಟಿ ಮಾಡಿದೆ ಅನ್ನುವಂಥ ಮಾಹಿತಿ. ನೋಡಿ, ಮತ್ತೊಂದು ಕಡೆ ಧ್ವನಿ ಎಂಬ ಹೆಸರಿನಲ್ಲಿ ವಾಟ್ಸಾಪ್ ಗ್ರೂಪ್ ಕೂಡ ಈ ಕ್ರಿಯೇಟ್ ಮಾಡಿತ್ತು ಅನ್ನುವಂಥ ನಿಂದನೆ ಇದೆ. ನೋಡಿ, ಧ್ವನಿ ಅನ್ನುವಂಥದ್ದು ಅಂದ್ರೆ ಈಗೇನಾದ್ರೂ ನಾವು ಧ್ವನಿಯನ್ನು ಎತ್ತಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಹೆಸರನ್ನ ಇಡಬೇಕು. ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಧ್ವನಿಯನ್ನ ಅಡಗಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಧ್ವನಿ ಅನ್ನುವಂಥ ಒಂದು ವಾಟ್ಸಾಪ್ ಗ್ರೂಪ್ ಅನ್ನ ಇವರು ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಒಂದಿಷ್ಟು ಬಟಾ ಬಯಲ ಆಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಏನಾಗುತ್ತೆ ಏನ್ ಕತೆ, ಯಾಕಂದ್ರೆ ಇಷ್ಟು ವರ್ಷಗಳಿಂದ ಈ ರೀತಿ ಆದಂತ ಒಂದು ಘಟನೆ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಈಗಾಗಲೇ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ನಾವೆಲ್ಲರೂ ಕೂಡ ಬುರುಡೆ ಚಿನ್ನಯ್ಯ ಮತ್ತೆ SIT ಕಸ್ಟಡಿಗೆ, ಮತ್ತೆ 3 ದಿನ SIT ಕಸ್ಟಡಿಗೆ ಆರೋಪಿ ಚಿನ್ನಯ್ಯನನ್ನ SIT ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಬೆಳ್ಳತಂಗಡಿ, ಬೆಂಗಳೂರು ಸೇರಿ ಹಲವೆಡೆ SIT ಅಧಿಕಾರಿಗಳು ಒಂದಿಷ್ಟು ಮಹಜರನ್ನ ಮಾಡಿದ್ರು. ಈ ಬಾರಿ ತಮಿಳುನಾಡು, ಮಂಡ್ಯದಲ್ಲೂ ಕೂಡ ಮಹಜರು ಮಾಡುವ ಎಲ್ಲಾ ಸಾಧ್ಯತೆ ಇದೆ. ನೋಡಿ, 10 ದಿನಗಳ ಕಾಲ ಏನು SIT ಅಧಿಕಾರಿಗಳು ಕಸ್ಟಡಿಯನ್ನ ತೆಗೆದುಕೊಂಡಿದ್ರು. ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಇಲ್ಲ, ನಾವು ಚಿನ್ನಯ್ಯನ ಒಂದಿಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ, ಒಂದಿಷ್ಟು ವಿಚಾರಣೆ ಮಾಡಬೇಕು ಅನ್ನುವಂಥ ಮೊದಲನೇ ಹಂತದಲ್ಲಿ. ಸೊ 10 ದಿನಗಳ ಕಾಲ ನಮಗೆ ಚಿನ್ನಯ್ಯ ಕಸ್ಟಡಿಗೆ ಬೇಕು ಅನ್ನುವಂಥದ್ದು. ಸೊ ಆವಾಗ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಬಯಲಾಗಿದೆ ಅನ್ನುವಂಥದ್ದು, ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥದ್ದು, ಎಲ್ಲವೂ ಕೂಡ ಸತ್ಯವನ್ನ ಹೇಳಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಬುರುಡೆ ಚಿನ್ನಯ್ಯ ಒಂದಿಷ್ಟು ಬುರುಡೆ ಬಿಡುವಂಥ ಕೆಲಸವೂ ಕೂಡ ಮಾಡ್ತಾನೆ. SIT ಅಧಿಕಾರಿಗಳ ಮುಂದೆಯೂ ಕೂಡ ಒಂದಿಷ್ಟು ಸತ್ಯವನ್ನ ಒಪ್ಪಿಕೊಳ್ತಾನೆ ಅನ್ನುವಂಥದ್ದು. ಸೊ ಮತ್ತೊಂದು ಕಡೆ ಸತ್ಯತೆ ಜೊತೆಗೆ ಒಂದಿಷ್ಟು ನೌಟಂಕಿ ಕೂಡ ಆಟ ಆಡಿದ್ದಾನೆ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಬೆಂಗಳೂರಿನಲ್ಲಿ ಮಹಜರು ಮಾಡಿದ್ರು. ಧರ್ಮಸ್ಥಳದ ಹಲವು ಕಡೆ ಒಂದಿಷ್ಟು SIT ಅಧಿಕಾರಿಗಳು, ಹಳ್ಳಿ ರೆಸಾರ್ಟ್ ಆಗಿರಬಹುದು, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಎಲ್ಲಾ ಕಡೆ ಒಂದಿಷ್ಟು SIT ಅಧಿಕಾರಿಗಳು ಏನು ಚಿನ್ನಯನ್ನ ಕರೆದುಕೊಂಡು ಹೋಗಿ ಒಂದಿಷ್ಟು ತನಿಖೆಯನ್ನ ಸ್ಥಳ ಮಹಜರು ಮಾಡೋದಾಯಿತು. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದಿಷ್ಟು ನೀಲಿ ನಕ್ಷೆ ರೆಡಿ ಆಗಿತ್ತು. ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾಗಿ
ರೀತಿಯಾಗಿ ಅಪಪ್ರಚಾರ ಮಾಡಬೇಕು, ಯಾವ ರೀತಿಯಾದ ಯಾರ ಹೆಸರನ್ನು ಕೆಡಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಗ್ಯಾಂಗನ್ನು ರೆಡಿ ಮಾಡ್ಕೊಂಡಿದ್ರು. ಒಂದು ಅಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಟಿ ಜಯಂತ್ ಮನೆಯಲ್ಲಿ ಆಗಿರ್ಬೋದು. ಇದೆಲ್ಲವೂ ಕೂಡ ಆದ ನಂತರ 10 ದಿನಗಳ ಕಾಲ ಸಂಪೂರ್ಣವಾಗಿ SIT ಕಸ್ಟಡಿ ಮುಗಿಯುತ್ತೆ, ಅಂತ್ಯ ಆಗುತ್ತೆ. ಅದಾದ ನಂತರವೂ ಕೂಡ ಮತ್ತೆ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಇಲ್ಲ ನ್ಯಾಯಾಧೀಶರೇ, ಇನ್ನೂ ಕೂಡ ನಮಗೆ ಆರೋಪಿ ಚಿನ್ನಯ್ಯ ಏನಿದ್ದಾನೆ, ಇನ್ನೂ 3 ದಿನಗಳ ಕಾಲ ನಮಗೆ ಕಾಲಾವಕಾಶ ಬೇಕು, ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ. ಹಾಗಾಗಿ ಕೇವಲ ಬೆಂಗಳೂರು ಹೊರತುಪಡಿಸಿ ಬೆಂಗಳೂರನ್ನ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು ಇಷ್ಟೇ ಆಗಿದೆ. ಈಗ ನಾವು ಒಂದಿಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ. ತಮಿಳುನಾಡಿನಲ್ಲಿ ಆಗಿರ್ಬೋದು, ಅವನು ಇರುವಂಥ ಸ್ಥಳಗಳಲ್ಲಿ ಆಗಿರ್ಬೋದು, ಅವನು ಎಲ್ಲಿ ಇದ್ದ, ಏನು ಕತೆ, ಯಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾರ ಜೊತೆ ಸ್ನೇಹ ಇತ್ತು, ಅವರೆಲ್ಲ ಆಪ್ತರನ್ನ ಒಂದಿಷ್ಟು ವಿಚಾರಣೆ ಮಾಡೋದಿದೆ. ಅದಾದ ನಂತರ ಮೂಲತಃ ಮಂಡ್ಯದಲ್ಲೂ ಕೂಡ ಅವನ ಊರಾಗಿರ್ಬೋದು, ಆ ಊರಲ್ಲೂ ಕೂಡ ಒಂದಿಷ್ಟು ನಾವು ವಿಚಾರಣೆ ಮಾಡೋದು ಬಾಕಿ ಇದೆ. ಹಾಗಾಗಿ ಅವರನ್ನು ನಮಗೆ 3 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತ ನ್ಯಾಯಾಧೀಶರಲ್ಲಿ ಮನವಿಯನ್ನು ಮಾಡ್ತಾರೆ. ಅದಾದ ನಂತರ SIT ಅಧಿಕಾರಿಗಳು ಹೇಳಿದಂಥ ಒಂದು ಮನವಿಗೆ ನ್ಯಾಯಾಧೀಶರು ಕೂಡ ಒಪ್ಪಿಗೆಯನ್ನು ಕೊಟ್ಟು ಮತ್ತೆ 3 ದಿನ ಕಸ್ಟಡಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಕಸ್ಟಡಿ ಕೊಟ್ಟ ನಂತರ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ, ಏನು ಕತೆ, ಅದೆಲ್ಲವೂ ಕೂಡ ನಾವು ಗಮನಿಸಬೇಕಾಗಿರುವಂಥ. ಯಾಕಂದರೆ 3 ದಿನ SIT ಕಸ್ಟಡಿಗೆ ಒಂದಿಷ್ಟು ಚಿನ್ನಯ್ಯ ತೆಗೆದುಕೊಂಡಿರುವಂಥ SIT ಅಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಬಹುದು ನೋಡಿ. ಬೆಳ್ಳತ್ತಂಗಡಿ ಕೋರ್ಟ್ನಲ್ಲಿ ಕ್ಲೋಸ್ ಡೋರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ವಕೀಲರಿಂದ ತನಿಖಾ ಪ್ರಗತಿಯ ವರದಿ ಸಲ್ಲಿಕೆ ಆಗುತ್ತೆ. ಸಾಕ್ಷಿ ಸಂಗ್ರಹಣೆ, ಬಾಕಿ ವಿಚಾರಣೆ ಇತ್ಯಾದಿ ವಿವರವನ್ನು ಸಲ್ಲಿಕೆ ಆಗುತ್ತೆ. ನೋಡಿ, ಇದುವರೆಗೆ ತನಿಖಾ ಪ್ರಗತಿ ವರದಿ ಕೋರ್ಟ್ಗೂ ಕೂಡ ಒಂದಿಷ್ಟು ಕೊಡಬೇಕಾಗುತ್ತೆ. ಸೊ ಈಗ ನೋಡಿ, ಬೆಳ್ಳತಂಗಡಿ ಕೋರ್ಟ್ನಲ್ಲಿ ಕ್ಲೋಸ್ ಡೋರ್ ವಿಚಾರಣೆ ಅನ್ನುವಂಥದ್ದು, ಯಾಕಂದ್ರೆ ಈ ವಿಚಾರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ನ್ಯಾಯಾಧೀಶರಾಗಿರ್ಬೋದು, ಅವ್ರ ಪರ ವಕೀಲರಾಗಿರ್ಬೋದು, ಇವ್ರ ಪರ ವಕೀಲರಾಗಿರ್ಬೋದು ಅಷ್ಟೇ ಇರ್ತಾರೆ. ಅದನ್ನು ಹೊರತುಪಡಿಸಿ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ಬೆಳ್ಳತಂಗಡಿ ಕೋರ್ಟ್ನಲ್ಲಿ ಒಂದಿಷ್ಟು ಕ್ಲೋಸ್ ಡೋರ್ ವಿಚಾರಣೆ ನಡೆಯುತ್ತೆ. ವಿಚಾರಣೆಯಲ್ಲಿ ಸರ್ಕಾರಿ ಪರ ವಕೀಲರಿಂದ ಒಂದಿಷ್ಟು ತನಿಖಾ ಪ್ರಗತಿಯ ವರದಿಯನ್ನು ಸಲ್ಲಿಕೆ ಆಗುತ್ತೆ. ಅಂದರೆ ಇಷ್ಟೆಲ್ಲ ತನಿಖೆ ಆಗಬೇಕಾಗಿದೆ, ಚಿನ್ನಯ್ಯನಿಂದ ಇಷ್ಟೆಲ್ಲ ಬಾಕಿ ಆಗಬೇಕಾಗಿದೆ. ಸೊ ಹಾಗಾಗಿ ನೋಡಿ, ಮತ್ತೊಂದು ಕಡೆ ಸಾಕ್ಷಿ ಸಂಗ್ರಹಣೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬಾಕಿ ವಿಚಾರಣೆಗೆ ಇತ್ಯಾದಿ ವಿವರಗಳನ್ನು ಸಲ್ಲಿಸೋದಕ್ಕೆ ಕೂಡ ಇಲ್ಲಿ ಮುಂದಾಗ್ತಾರೆ. ಸೊ ಈಗ ಗಮನಿಸ್ತಾ ಇದ್ದೀವಿ, ಪ್ರಮುಖವಾಗಿ SIT ಅಧಿಕಾರಿಗಳು ಮತ್ತೆ 3 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಯಾವ ರೀತಿಯಾದಂಥ ವಿಚಾರಣೆಯನ್ನು ಮಾಡಬಹುದು, ತಮಿಳುನಾಡಿಗೂ ಹೋಗ್ಬೋದು, ಮಂಡ್ಯಗೂ ಕೂಡ ಹೋಗ್ಬೋದು. ಈಗಲಾದರೂ ಕೂಡ ಇವರ ಬಟಾ ಬಯಲ್ ಆಗುತ್ತಾ, ಅಥವಾ ಅಲ್ಲಿ ಆಗಿರುವಂಥ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಗ್ಯಾಂಗ್ ಮಾಡ್ತಾ ಇರೋದು ಸರಿನಾ, ಅಥವಾ ಇಲ್ಲಿ ತನಿಖೆಯನ್ನು ಸಂಪೂರ್ಣವಾಗಿ ಹಳ್ಳ ಹಿಡಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಂತ ಇಲ್ಲಿ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ.